ಯಮುನವರೇ ನಮಸ್ಕಾರ. ನಮಸ್ಕಾರ ಸರ್. ವೃತ್ತಿಯಿಂದ ನೀವು ಟೈಲರಿಂಗ್ ವೃತ್ತಿಯನ್ನ ಆಯ್ಕೆ ಮಾಡ್ಕೊಂಡಿದ್ದೀರಿ. ಈ ಟೈಲರಿಂಗ್ ವೃತ್ತಿಯಲ್ಲಿ ನಿಮಗೆ ಹೇಗೆ ಆಸಕ್ತಿ ಬಂತು? ಟೈಲರಿಂಗ್ ವೃತ್ತಿಯಲ್ಲಿ ಮೊದಲು ತುಂಬಾ ಕಷ್ಟ ಅನ್ನಿಸ್ತು. ಆಸಕ್ತಿ ಅಂತ ಬಂದದ್ದು ತುಂಬಾ ಜನ ನಿನ್ನ ಹತ್ರ ಆಗತ್ತೆ ಮಾಡ್ಕೊಡು ಅಂತ ಒತ್ತಾಯಪೂರ್ವಕವಾಗಿ ಕೊಟ್ಟಾಗ ನಾನು ಅವ್ರ ನಂಬಿಕೆನ ಕಳ್ಕೋಬಾರ್ದು, ಅವರೇ ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ, ನಾನು ಯಾಕೆ ಆಗುದಿಲ್ಲ ನನ್ನ ಹತ್ರ ಅಂತ ಪ್ರಯತ್ನ ಪಟ್ಟೆ. ಚೆನ್ನಾಗಿ ಬಂತು. ಕೆಲಸಗಳು ಮೊದಲು ಕೆಟ್ಟದಾಗೆ ಇತ್ತು. ನನ್ನ ಕೆಲಸದ ಮೇಲೆ ನನಗೆ ನಂಬಿಕೆ ಇರಲಿಲ್ಲ. ಇತ್ತೀಚೆಗೆ ಕ್ರಮೇಣ 1-2 ವರ್ಷ ತಗೊಂಡ್ಮೇಲೆ ಈ ವೃತ್ತಿಯೇ ನನಗೆ ಒಳ್ಳೇದು ಅನ್ನಿಸ್ತು. ಜನ ನನ್ನನ್ನು ಇದರಿಂದ ಬೇಗ ಗುರುತಿಸ್ತಾರೆ ಅನ್ನಿಸ್ತು. ತುಂಬಾ ಖುಷಿ ಆಯ್ತು ನಂಗೆ ಅದರಿಂದ. ಹೀಗೆ ಒಂದು ಪದದಲ್ಲಿ ಹೇಳಲಿಕ್ಕೆ ಆಗುದಿಲ್ಲ. ಅದು ಎಲ್ಲಾ ರೀತಿಯಲ್ಲೂ ನಂಗೆ ಸಪೋರ್ಟ್ ಆಗಿ ನಿಂತಿದೆ ಆ ಕೆಲಸ. ಸರ್, ಈಗ ಟೈಲರಿಂಗ್ ವೃತ್ತಿಯನ್ನ ನೀವು ಆಯ್ಕೆ ಮಾಡುವ ಪ್ರಾರಂಭ ದಿವಸಗಳನ್ನ ಸ್ವಲ್ಪ ಜ್ಞಾಪಿಸಿಕೊಳ್ಳಿ. ನಿಮ್ಮ ಶಿಕ್ಷಣದ ನಂತರ ಇಂಥ ಒಂದು ವೃತ್ತಿಯನ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಏನು ಕಾರಣ ಇತ್ತು? ನನ್ನ ಊರು ಮುರುಡೇಶ್ವರ ಬಸ್ತಿಯಲ್ಲಿ ಈ ಬೇರೆ ಯಾವ್ದಾದ್ರು ಫೀಲ್ಡ್ ನ ಚೂಸ್ ಮಾಡ್ತೀನಿ ಅಂದ್ರೆ ಅದಕ್ಕೆ ಅವಕಾಶಗಳಿಲ್ಲ. ಇದ್ರೆ ಹೇಗಿತ್ತು ಅಂದ್ರೆ ಇನ್ನೊಬ್ರು ಕೈ ಕೆಳಗಡೆ ನನ್ ಕೆಲಸ ಮಾಡ್ಬೇಕು ಅನ್ನೋ ಹಾಗಿತ್ತು. ಈ ಕ್ಯಾಶೋ ಇಂಡಸ್ಟ್ರೀಸ್ ಆಗಿರ್ಬೋದು, ಗಾರ್ಮೆಂಟ್ಸ್ ಆಗಿರ್ಬೋದು, ಅಲ್ಲಿ 10 ಜನರಲ್ಲಿ ನಾನೊಬ್ಳಾಗಿರ್ತಿದ್ದೆ. ಈ ಕೆಲಸ ಆಗಲ್ಲ. ನಂದು ಸ್ವಂತ ಉದ್ಯೋಗ ಅಂತ ಮಾಡ್ಬೋದು, ನನ್ನನ್ನು ನಾನು ಗುರ್ತಿಸ್ಕೋಬಹುದು, ಜನ ಯಮುನಾದೇ ವರ್ಕ್ ಅಂತ ಗುರ್ತಿಡಿತಾರೆ ಅನ್ನೋ ಕಾರಣಕ್ಕೆ ಈ ಕೆಲಸನ ಚೂಸ್ ಮಾಡ್ಕೊಂಡೆ. ಮುಖ್ಯವಾಗಿ ನನ್ನ ತಾಯಿ, ಎಲ್ಲರಲ್ಲಿ ನೀನ್ ಒಬ್ಳಾಗಿರೋದು ಬೇಡ, ಈ ಕೆಲಸನ ಚೂಸ್ ಮಾಡ್ಕೋ, ಇದನ್ನ ಕಲಿಯೋದ್ರಿಂದ ನಿಂಗೆ ತುಂಬಾ ಒಳ್ಳೇದುಂಟು ಅಂದ್ರು. ಹಾಗಾಗಿ ಕಲಿತೆ. ಸುಮಾರು 14-15 ವರ್ಷಗಳಿಂದ ನೀವು ಈ ಒಂದು ಟೈಲರಿಂಗ್ ವೃತ್ತಿಯನ್ನ ಮಾಡ್ತಾ ಇದ್ರಿ. ಪ್ರಾರಂಭಿಕ ದಿವಸಗಳನ್ನ ಸ್ವಲ್ಪ ಯೋಚನೆ ಮಾಡಿ ಅಥವಾ ನೆನಪು ಮಾಡ್ಕೊಳ್ಳಿ, ಹೇಗಿತ್ತು ಅವಾಗ ಅಂತ. ಶುರುನಲ್ಲಿ ಒಂದು ಬ್ಲೌಸ್ದು ಬೆಲೆ ಅಥವಾ ನಂದು ಸಿಚುವೇಶನ್ ಅಂತ ಕೇಳೋದಿದ್ರೆ, ಒಂದು ಬ್ಲೌಸಿಗೆ ಆಗ 13 ರೂಪೀಸ್ ಇತ್ತು ನಾನು ಕಲಿವಾಗ. ಈಗ ಒಂದು ಬ್ಲೌಸಿಗೆ 250 ರೂಪೀಸ್ ಮಿನಿಮಮ್ ಇದೆ. ಇವಾಗ ನಾನು ವರ್ಕ್ ಮಾಡ್ತೀನಿ ಅಂದ್ರೆ ಮಿನಿಮಮ್ ಒಂದು ಬ್ಲೌಸಿಗೆ 25,000 to 30,000 ರೂಪೀಸ್ ವರೆಗೂ ಬೆಲೆ ಬಾಳುವಂತ ಬ್ಲೌಸ್ಗಳನ್ನ ನಾನು ಇವರೆಗೂ ಮಾಡಿದ್ದೀನಿ. ಅಷ್ಟು ಕೆಲಸಗಳನ್ನ ಮಾಡ್ತೀನಿ. ಅಷ್ಟು ಸಾಧಾರಣ ಆಗಿದೆ. ಶುರುನಲ್ಲಿ ಬರೀ 13 ರೂಪಾಯಿ ಬ್ಲೌಸ್ ಇಂದ ಶುರು ಮಾಡಿದ್ದೆ ನಾನು. ಕಲಿಯೋ ಸಮಯಕ್ಕೆ ಟೈಲರಿಂಗ್ ಬೇಕಾಗಿರೋ ಮಟೀರಿಯಲ್ಸ್ ತಂದ್ಕೊಳ್ಳೋ ವ್ಯವಸ್ಥೆನೂ ಇರಲಿಲ್ಲ. ನಮ್ಮಮ್ಮ ಒಬ್ರೆ, ನಂಗೆ ಪಪ್ಪ ಇಲ್ಲ. ಅವರೊಬ್ರೇ ಒಂಟಿಯಾಗಿ ದುಡಿತಾ ಇದ್ದು. ನಾವು 4 ಜನ ಮಕ್ಕಳು. ಸುಧಾರಿಸ್ಬೇಕಿತ್ತು. ಮೊದಲನೇ ನಾನಿದ್ದೆ. ಶಿಕ್ಷಣದಲ್ಲಿ ಮುಂದೋಗಿ ಏನೋ ಒಂದು ವೃತ್ತಿ ಚೂಸ್ ಮಾಡ್ಕೋತೀನಿ ಅಂತ ಅಂದ್ರೆ ಅದು ಕಷ್ಟ ಇತ್ತು. ಅಮ್ಮ ಒಬ್ಬರೇ ದುಡಿಯೋದ್ರಿಂದ ತುಂಬಾ ಕಷ್ಟ ಇತ್ತು. ಹಾಗಾಗಿ ಅವ್ರು ನನ್ನ ಹತ್ರ ತುಂಬಾ ಸಲ ಕೇಳಿದ್ರು. ಅವ್ರು ನನ್ನ ಮಗಳು ಅಂತ ಫೀಲ್ ಮಾಡಲ್ಲ, ಯಾವಾಗ್ಲೂ ಮಗ ಅಂತಾನೆ ಫೀಲ್ ಮಾಡ್ತಾರೆ. ಏನೇ ನಿರ್ಧಾರ ತಗೊಂಡ್ರು ಅದ್ರಲ್ಲಿ ನನ್ನ ಇಡೀ ಕುಟುಂಬದ ಒಳಿತಿರತ್ತೆ ಮತ್ತು ನಿನ್ನ ಒಂದು ಯಶಸ್ಸಿನ ಹಾದಿ ಇರತ್ತೆ. ಯೋಚನೆ ಮಾಡು, ನಾನು ಇದನ್ನ ಹೇಳ್ತೀನಿ, ನೀನ್ ಮಾಡು ಅಂತ. ಸ್ವಲ್ಪ ಸಮಯ ತಗೊಂಡೆ. ಮೊದಲು ಒಂದು ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡಿದೆ. ಆ ಕೆಲಸ ಮಾಡುವಾಗಲೂ ಅಲ್ಲೇ ಅದೇ ಅನ್ನಿಸ್ತು. ಓನರ್ ಬಂದು ಅವ್ರ ಟೈಮಿಗೆ ಬನ್ನಿ ಅಂತಾರೆ, ಈ ಟೈಮಿಗೆ ಬರಬೇಕು, ಈ ಟೈಮಿಗೆ ಹೋಗ್ಬೇಕು. ಅವ್ರು ಊಟಕ್ಕೆ ಹೋಗು ಅಂದ್ರೆ ಅದೇ ಸಮಯಕ್ಕೆ ಹೋಗ್ಬೇಕು. ಇಲ್ಲ ಕಸ್ಟಮರ್ ಇದಾರೆ ಬನ್ನಿ ಅಂದ್ರೆ ಊಟನ ಅರ್ಧಕ್ಕೆ ಬಿಟ್ಟು ಬರಬೇಕು. ಈ ರೀತಿ ಎಲ್ಲ ಆಗ್ತಿತ್ತು. ಈಗ ಹಾಗಿಲ್ಲ. ನನ್ನ ಕೆಲಸ ಅಂತ ಬಂತು ಅಂದ್ರೆ ನಂದೇ ಟೈಮಿಂಗ್, ನಾನೇನ್ ಟೈಮ್ ಕೊಡ್ತೀನೋ ಅದೇ ಟೈಮು. ಒಂದು ಗೌರ್ಮೆಂಟ್ ಜಾಬ್ ಮಾಡ್ತಾ ಇದ್ದಿದ್ರು ಬಹುಶಃ ನಂಗೆ ಇಷ್ಟು ಸ್ವತಂತ್ರವಾಗಿ ಇರ್ತಿರ್ಲಿಲ್ಲ. ನಾನು ಅಷ್ಟು ಸ್ವತಂತ್ರವಾಗಿದ್ದೀನಿ. ಶುರು ಕಂಪೇರ್ ಮಾಡಿದ್ರೆ ನಾನು ಅಂದ್ಕೊಂಡಿರ್ಲಿಲ್ಲ ಈ ಯಶಸ್ ನನ್ಗೆ ಸಿಗುತ್ತೆ ಅಂತ. ಅಷ್ಟು ಯಶಸ್ ಅಲ್ಲಿ ಇದೀನಿ. ಇದ್ರಲ್ಲಿ ಇನ್ನೂ ಮುಂದೆ ಹೋಗುವಂತ ತುಂಬಾ ಅವಕಾಶಗಳುಂಟು. ನಂಗೆ ಹೋಗ್ತೀನಿ ನಾನು. ಯಾವುದೇ ಒಂದು ವೃತ್ತಿಯಲ್ಲಿ ಮುಂದುವರಿಬೇಕಿದ್ರೆ ಒಂದಷ್ಟು ತರಬೇತಿ ಪ್ರಾರಂಭಿಕ ಹಂತದಲ್ಲಿ ಬೇಕಾಗ್ತದೆ ಅಂತ ಕೇಳಿದ್ದೀವಿ. ನೀವು ಇಂಥ ಒಂದು ಟೈಲರಿಂಗ್ ನಲ್ಲಿ ಏನಾದ್ರು ತರಬೇತಿ ಪಡ್ಕೊಂಡ್ರ? ನಮ್ಮ ಮನೆ ಹತ್ರನೇ ಒಬ್ರು ಜಯಶ್ರೀ ಅಂತ ಒಬ್ರು ಲೇಡೀಸ್ ಮನೇಲಿ ಟ್ರೈನಿಂಗ್ ಮಾಡ್ತಿದ್ರು, ಜೊತೆಗೆ ಬಟ್ಟೆ ಹೊಲಿತಿದ್ರು. ಅವ್ರ ಹತ್ರ ಹೊಲಿಗೆ ಕೆಲಸ ಕೇಳಲಿಕ್ಕೆ ಹೋದದ್ದು ನಾನು. ಇವಾಗ ಒಂದು ಬ್ಲೌಸಿಗೆ ಹುಕ್ಸ್ ಹಾಕೋದಾಗಿರ್ಬೋದು, ಒಂದು ಸಣ್ಣ ಕೆಲಸ ಅಂತ ಕೇಳ್ಕೊಂಡು ಹೋಗಿದ್ದೆ. ಅವರು ನೀ ಕಲಿಯೋದಿದ್ರೆ ಕಲಿ, ಟೋಟಲ್ ಕೋರ್ಸಿಗೆ ನಿಂಗೆ 600 ರೂಪೀಸ್ ಆಗುತ್ತೆ ಅಂತ. ಸರಿ ಓಕೆ ಅಂತ ಅಮ್ಮನ ಹತ್ರ ಹೇಳ್ದೆ. ಅಮ್ಮ ಓಕೆ ಅಂದ್ರು. ಟ್ರೈನಿಂಗ್ ಹೋಗಿ 2 ಡೇಸಿಗೆ ಅಮ್ಮ 200 ರೂಪೀಸ್ ಕೊಟ್ರು. ತಗೊಂಡು ಹೋಗಿ ಕೊಟ್ಟೆ. ಮೇಡಮ್ ನಂದು ಇದು 200 ರೂಪೀಸ್ 3 ಹಂತವಾಗಿ ಅಮ್ಮ ಕೊಡ್ತಾರಂತೆ ಅಂತ. 3 ಹಂತ ಮಾಡ್ಲಿಕ್ಕೆ ಬರುದಿಲ್ಲ, ಬಾಕಿ ಅಮೌಂಟ್ ಅನ್ನ 1 ವಾರದೊಳಗಡೆ ಕೊಡ್ಬೇಕು. ಸರಿ ಆಯ್ತು ಅಂತ ಹೇಳಿ ಅಮ್ಮಂಗ್ ಬಂದ್ ಹೇಳ್ದೆ. 2 ದಿನಕ್ಕೆ ಮೇಡಮ್ ಕೇಳೋರು, ನಿಂದು ಫೀಸ್ ತಗೊಂಡ್ ಬಂದ್ಯಾ ಅಂತ. ನಾನ್ ಮನೆಗ್ ಬಂದ್ ಕೇಳೋಳು. ಅಮ್ಮನ ಹತ್ರ ಹಣ ಇರ್ಲಿಲ್ಲ. ಮತ್ತೆ ವಾಪಸ್ ಕೇಳೋರು. ನಾನು 15 ದಿನ ಹೋದ ತಕ್ಷಣ ಫಸ್ಟ್ ಕೂತ ತಕ್ಷಣ ಕೇಳೋರು ನನ್ನ ಹತ್ರ, ನಿನ್ ಫೀಸ್ ತಂದ್ಯಾ? ಇಲ್ಲ, ಹಾಗಾದ್ರೆ ಕೂತ್ಕೊಮ್ಮ ನೋಡೋಣ ಅಂತ. ನಾನು 15ನೇ ದಿನಕ್ಕೆ ಮನೆಗೆ ಬಂದು ಹೇಳ್ದೆ, ನಾನ್ ಮತ್ತೆ ಹೋಗಲ್ಲ, ನೀನ್ ಇವತ್ತು ದುಡ್ಡು ಕೊಟ್ರೆ ನಾನು ಹೋಗ್ತೀನಿ, ಇಲ್ಲ ಅಂದ್ರೆ ನಾನು ಹೋಗಲ್ಲ ಅಂತ ಬಿಟ್ಟೆ. ಬಿಟ್ಟ ಮೇಲೆ ನಂದು ಸ್ನೇಹಿತೆ ಒಬ್ಳು ರಂಜನಾ ಅಂತ, ಅವ್ರ ತಾಯಿ, ನೀನ್ ತುಂಬಾ ಜಾಣ ಇದ್ದೆ, ನಿಂಗೆ ಏನೇ ಇದ್ರು ಒಂದು ಮಾಡ್ಬೇಕು ಅನ್ನೋ ಛಲ ಉಂಟು ಮಗ,
ನಂದೊಂದು ಸೀರೆ ಕೊಡ್ತೇನೆ, ಇಡೀ ಸೀರೆ ಏನ್ ಬೇಕಾದ್ರೂ ಯೂಸ್ ಮಾಡು, ಬಟ್ ಒಂದು ಬ್ಲೌಸ್ ಮಾಡ್ಕೊಡು, ನೀ ಹೇಗೆ ಮಾಡ್ಕೊಟ್ರು ನಾನು ಹಾಕೋತೀನಿ ಅಂತ. ಅವ್ರ ಸೀರೆ ತಗೊಂಡು ಅಡ್ಡ ಉದ್ದ ಎಲ್ಲ ಕಟ್ ಮಾಡಿ ಪೂರ್ತಿ ಸೀರೆ ಹಾಳು ಮಾಡ್ಬಿಟ್ಟೆ. ಅದರ ನಂತರ ನಮ್ಮಮ್ಮಂದೊಂದು ಬ್ಲೌಸ್ ನಮ್ಮಮ್ಮನೇ ಕೂತ್ಕೊಂಡು ಅವ್ರದ್ದೊಂದು ಪೂರ್ತಿ ಬ್ಲೌಸ್ ಅನ್ನ ಬಿಡಿಸಿ ನನ್ನ ಮುಂದೆ ಇಟ್ರು. ನೋಡು, ಒಂದು ಬ್ಲೌಸ್ ಅಲ್ಲಿ ಇದಿಷ್ಟು ನೀನ್ ಕಟ್ ಮಾಡಿ ಜೋಡಿಸ್ಬೇಕಾಗಿರೋ ಅಂಗಾಂಗಗಳು, ಈ ಪಾರ್ಟಿಷನ್ ಏನಾದ್ರೂ ನೀನ್ ಕೂಡಿಸ್ದೆ ಹೊಲ್ದೆ ಅಂದ್ರೆ ನಿನ್ ಟೈಲರ್ ಅಷ್ಟೇ, ಮತ್ತೇನಿಲ್ಲ ಅಂತ. ನಿನ್ ಟೈಲರು, ನೀನ್ ಮಾಡ್ಬೋದು. ಪೂರ್ತಿಯನ್ನ ಬಿಡಿಸಿ ನೋಡ್ಕೊ, ಇದನ್ನ ಒಂದ್ರ ಮೇಲೆ ಅಚ್ಚೆ ಹೊಡಿ, ಇಡೀ ಬಟ್ಟೆ ಮೇಲೆ ಅಚ್ಚೆ ಹೊಡೆದು ತುಂಡುಗಳನ್ನಾಗಿ ಮಾಡಿ ಜೋಡಿಸು, ಆಗ ಬ್ಲೌಸ್ ರೆಡಿ ಆಗತ್ತೆ ಅಂತ. ಬರೀ ನಮ್ಮ ಅಮ್ಮನ ಅಳತೆ ಒಂದನ್ನೇ ಕಲ್ತು ಬ್ಲೌಸ್ ಅಲ್ಲಿ ಸ್ಟಾರ್ಟ್ ಮಾಡಿದೆ. ಎಲ್ರಿಗೂ ಅದೇ ಅಳತೆಯಲ್ಲಿ ಹೊಲ್ಕೊಡುದು, ಸ್ವಲ್ಪ ಸಣ್ಣ ಮಾಡೋದು, ಸ್ವಲ್ಪ ದೊಡ್ಡ ಮಾಡೋದು. ಅದರ ನಂತರ ಎಲ್ರು ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಒಂದೊಂದಾಗಿ ಕರೆಕ್ಷನ್ಸ್ ಕೇಳ್ತಾರೆ. ಒಂದೊಂದು ಫಿಟ್ಟಿಂಗ್ ಒಂದೊಂದು ರೀತಿ ಇರುತ್ತೆ, ಒಬ್ಬೊಬ್ರು ಒಂದೊಂದ್ ತರ ಇರ್ತಾರೆ, ಉದ್ದ ಬೇಕು ಗಿಡ್ಡ ಬೇಕು. ಆಗ ಮೊಬೈಲ್ ಸಹಾಯ ತಗೊಂಡೆ, ಯೂಟ್ಯೂಬ್ ಅಂತ ತಗೊಂಡು ಓಪನ್ ಮಾಡಿ ಇದ್ರಲ್ಲಿ ಚೇಂಜಸ್ ಹೆಂಗ್ ಬರುತ್ತೆ, ಹೆಂಗ್ ಮಾಡ್ಬೇಕು, ಏನಾಗುತ್ತೆ ಅಂತ ನೋಡಿ 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 ಒಂದಷ್ಟು ಚೇಂಜಸ್ ಗಳನ್ನ ತಗೊಳ್ತಾ ಹೋದೆ. ಯಾವ ಮಟ್ಟಿಗೆ ಬಂತು ಅಂದ್ರೆ, ಈ ಊರಿಂದ ಮದ್ವೆ ಆಗಿ ಬೇರೆ ಊರಿಗೆ ಹೋದ್ರು ಅಥವಾ ಗಂಡನ್ ಜಾಬ್ ಇದೆ ಅಂತ ಹೇಳಿ ಗೋವಾ ಹೋದ್ರು, ಬೆಂಗಳೂರು ಹೋದ್ರು 8-10 ಬ್ಲೌಸ್ ಗಳನ್ನ ಜೋಡಿಸಿಟ್ಕೊಂಡು ವಾಪಸ್ ನನ್ನ ಹತ್ರನೇ ತಂದ್ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ನಿನ್ ವರ್ಕ್ ಚೆನ್ನಾಗತ್ತೆ, ನಿನ್ನ ಹತ್ರ ಮಾಡಿಸ್ದಂಗೆ ನಂಗೆ ಬೆಂಗಳೂರಲ್ಲಿ ಸ್ಟಿಚ್ ಮಾಡಿಸಿದ್ರು ಆಗಲ್ಲ, ಇವೇ ನಂಗೆ ನೀನೇ ಮಾಡ್ಕೊಡು ಅಂತ ವಾಪಸ್ ತಂದ್ಕೊಟ್ರು. ಮಾಡಿದೆ ನಾನು ಎಲ್ಲ ಕೆಲಸಗಳನ್ನು. ಮದುವೆ ಆರ್ಡರ್ಗಳನ್ನ ತಗೊಳ್ಳಿಕ್ ಸ್ಟಾರ್ಟ್ ಮಾಡಿದೆ. ಸ್ವಂತ ಹೊಲಿಗೆ ಯಂತ್ರ ನನ್ನ ಹತ್ರ ಇರ್ಲಿಲ್ಲ. ನಂದು ಮಾವನ ಹೆಂಡತಿದು ಮಷಿನ್ ಇತ್ತು, ಅವ್ರ ಮಷಿನ್ ಅಲ್ಲಿ ಅವರು ಸ್ಟಿಚ್ ಮಾಡಿ ಫ್ರೀ ಇರೋ ಟೈಮಲ್ಲಿ ನಾನು ಸ್ಟಿಚ್ ಮಾಡ್ತಿದ್ದೆ. ಸಡನ್ ಆಗಿ ಒಂದಿನ ಅವರು ನನ್ನ ಮಷಿನ್ ತಗೊಂಡು ಹೋಗ್ತೀನಿ, ಮತ್ತೆ ನೀನ್ ಬೇರೆ ಮಷಿನ್ ತಂದ್ಕೋ ಅಂತ. ಮಷಿನ್ ನಾನು ಕೊಂಡ್ಕೊಳ್ಳುವಾಗ 8,000 ಇತ್ತು, ನನ್ನ ಹತ್ರ 8,000 ಹಣ ಇರಲಿಲ್ಲ. ಅಮ್ಮಂದು ಬಂಗಾರದ್ದು ಕಿವಿದಿತ್ತು, ಅದನ್ನ ತಗೊಂಡೋಗಿ ಅಡ ಇಟ್ಟು ಆ ಬಂಗಾರದ ಕಿವಿನ ಹಣ ತಂದು ಅದರಿಂದ ಮಷಿನ್ ತಗೊಂಡ್ ಬಂದು, ಯಾಕೆಂದ್ರೆ ಅದು ಅಷ್ಟು ಅರ್ಜೆಂಟ್ ತಂದಿಲ್ಲ ಅಂದ್ರೆ ಮದ್ವೆ ಆರ್ಡರ್ ಇತ್ತು. ಮತ್ತೆ 23 ನವೆಂಬರ್ ನನ್ಗೆ ಮದುವೆ ಆರ್ಡರ್ ಇತ್ತು. ಸೆಪ್ಟೆಂಬರ್ ಅಲ್ಲಿ ಇವ್ರು ಈ ರೀತಿ ಹೇಳಿದ್ರು, ಸೆಪ್ಟೆಂಬರ್ ಎಂಡ್ 1-30 ಹೀಗೆ ನಂಗೆ ಬಟ್ಟೆ ತಂದ್ಕೊಟ್ಟಿದ್ರು. ನವೆಂಬರ್ 16 ಮಷಿನ್ ತಗೊಂಡ್ ಬಂದೆ, ಚಿನ್ನ ಇಟ್ಟು ಮಷಿನ್ ತಗೊಂಡ್ ಬಂದು ನವೆಂಬರ್ 16ರಿಂದ 22 ರಾತ್ರಿವರೆಗೂ ಕೂತು ಮದುವೆ ಮನೆ ಬಟ್ಟೆಗಳನ್ನ ಮಾಡಿ ಕೊಟ್ಟೆ. ಅದು ನನ್ನ ಮೊದಲನೇ ಆರ್ಡರ್, ಸ್ವಂತ ಮಷಿನ್ ಅಲ್ಲಿ ಮೊದಲನೇ ಆರ್ಡರ್ ಮಾಡ್ಕೊಟ್ಟೆ. ಅದರ ನಂತರ ಆರ್ಡರ್ಸ್ ಬರ್ತಾ ಹೋಯ್ತು ಅಂದ್ರೆ ಒಂದು ಇಡೀ ಫ್ಯಾಕ್ಟ್ರಿ ಇಂಡಸ್ಟ್ರಿಯಲ್ಲಿ ಏನಿತ್ತಲ್ಲ, ಅದು ಆ ಇಂಡಸ್ಟ್ರಿ ಅವರು ಪೂರ್ತಿ ಜನ 2 ತಿಂಗಳು 3 ತಿಂಗಳು ಮೊದಲು ನನ್ನ ಹತ್ರ ಹೇಳಿರ್ತಿದ್ರು, ಬಟ್ಟೆ ತರ್ತೀನಿ ಮಾಡ್ಕೊಡು, ಬೇರೆ ಯಾರ್ದು ತಗೋಬೇಡ. ಆ ಮಟ್ಟಿಗೆ ಬೆಳಿಗ್ಗೆ 8 ಗಂಟೆಗೆ ಎದ್ರೆ ನಾನು ರಾತ್ರಿ ಮಷಿನ್ ಮಧ್ಯಾಹ್ನ ಊಟಕ್ಕೂ ಸಹ ನಮ್ಮಮ್ಮ ಮಷಿನ್ ಮೇಲೆ ತಂದ್ಕೊಡೋರು, ಮಗ ಊಟ ಮಾಡು, ಇಲ್ಲೇ ಕೈ ತೊಳಿ ಅಂತ. ಎದ್ದು ಕೂಡ ಹೋಗ್ತಿರ್ಲಿಲ್ಲ. ಅದನ್ ಬಿಟ್ರೆ ನಮ್ಮಮ್ಮ ಮತ್ತೆ ತಂಗಿ ಎಲ್ಲ ಅದಕ್ಕೆ ಏನು ಕೈಯಲ್ಲಿ ಮಾಡುವಂತ ಕೆಲಸಗಳಿರ್ತದೆ, ಕಾಜಾಗ್ಲಿ ಬಟನ್ ಆಗ್ಲಿ ಅಂತದೆಲ್ಲ ಅವ್ರು ಮಾಡೋರು. 2 ಗಂಟೆ ರಾತ್ರಿವರೆಗೂ ಹೊಲಿಗೆಯನ್ನೇ ಮಾಡ್ತಿದ್ದೆ. ನಂತರ ಮಲಗಿದ್ರೆ ಬೆಳಿಗ್ಗೆ 8 ಗಂಟೆಗೆ ಎದ್ರೆ ಅದೇ ಸೇಮ್ ರುಟೀನ್. ಒಬ್ಳೆ ಮನೆಯಿಂದ ಹೊರಗೆ ಹೋಗ್ಲಿಕ್ಕೂ ಭಯ ನಂಗೆ. ಆಗ ಜೊತೆಗೆ ಅಮ್ಮ ಬೇಕು ನಂಗೆ, ಲೈನಿಂಗ್ ತರಕ್ ಹೋಗ್ಲಿಕ್ಕೂ ಅಮ್ಮ ಬೇಕು. ಆಮೇಲೆ ಏನೊಂದು ಯಾರಾದ್ರೂ ಒಂದು ಆರ್ಡರ್ ಕೊಟ್ಟಿದ್ದಾರೆ ಅಂದ್ರೆ ಆರ್ಡರ್ ತಗೊಳ್ಳುವಾಗ ಅಮ್ಮ ಬೇಕು, ಜೊತೆಗೆ ಕೇಳ್ಕೋಬೇಕು, ಮರಿತೀನಿ, ಏನ್ ಕನ್ಫ್ಯೂಸ್ ಆಗತ್ತೇನೋ, ಬೈತಾರೇನೋ, ಆ ರೀತಿ ಎಲ್ಲ ತುಂಬಾ ಇತ್ತು. ಈಗ ನನ್ನ ವೃತ್ತಿಯ ನಿದ್ದೆಯಲ್ಲಿದ್ದಾಗ ದಿವ್ಯಾ ಒಂದು ಬ್ಲೌಸ್ ಮಾಡ್ಕೊಡು ಅಂತ ನನ್ನ ಹತ್ರ ಯಾರಾದ್ರೂ ಕೊಟ್ರು ನಾನು ಮಾಡ್ಕೊಡ್ತೀನಿ, 100% ಮಾಡ್ಕೊಡ್ತೀನಿ, ಅಷ್ಟು ಕಲ್ತಿದ್ದೇನೆ. ಪ್ರಾರಂಭಿಕ ಹಂತದಲ್ಲಿ ಟೈಲರಿಂಗ್ ಮಾಡುವಂತ ಹಂತದಲ್ಲಿ ಪೇಪರ್ ಅನ್ನ ಕಟ್ಟಿಂಗ್ಸ್ ಮಾಡ್ತಾರೆ ಅಂತ ಕೇಳಿದೀವಿ, ಈ ಬಗ್ಗೆ ಹೇಳಿ. ಇದು ತರಬೇತಿಯ ಒಂದು ಭಾಗವ ಹೇಗೆ? ಈಗ ನಾನು ತರಬೇತಿ ಕೊಡ್ತಾ ಇದ್ದೇನೆ, ತರಬೇತಿದೊಂದು ಭಾಗ ಹೌದು, ಆದ್ರೆ ಅನಿವಾರ್ಯ ಅಲ್ಲ. ಯಾಕೆಂದ್ರೆ ಪೇಪರ್ ಅಲ್ಲಿ ನಾವು ಮಾಡೋ ಕಟ್ಟಿಂಗಿಗೂ ಪೇಪರ್ ಮತ್ತೆ ಕತ್ರಿ ಮಧ್ಯೆ ಇರುವಂತ ಒಂದು ಅಡ್ಜಸ್ಟ್ಮೆಂಟಿಗೂ ಬಟ್ಟೆ ಮತ್ತು ಕತ್ರಿ ಮಧ್ಯೆ ಇರೋ ಅಡ್ಜಸ್ಟ್ಮೆಂಟಿಗೂ ತುಂಬಾ ವ್ಯತ್ಯಾಸ ಉಂಟು. ಮೊದಲು ಈ ಆಕಾರ ಬರುತ್ತೆ ಅಂತ ತಿಳಿಸೋದಕ್ಕೆ ಪೇಪರ್ ಕಟ್ಟಿಂಗ್ ಮಾಡಬಹುದು, ಬಟ್ ಪೇಪರ್ ಕಟ್ಟಿಂಗ್ ಇಂದ ಬಟ್ಟೆ ಕಟ್ಟಿಂಗ್ ಮಾಡ್ಬಿಡ್ಬೋದು, ಅದು ತಪ್ಪು. ಬಟ್ಟೆಯಲ್ಲಿ ತುಂಬಾ ವಿಧಾನ ಉಂಟಲ್ವಾ, ಅದರಲ್ಲಿ ಈ ಪೇಪರಲ್ಲಿ ಒಂದೇ ವಿಧಾನ, ಅದನ್ನ ಕಟ್ ಮಾಡೋದು ಏನೂ ಅಲ್ಲ. ನಾವು ಶಾಲೆಗೆ ಹೋಗುವಾಗ್ಲೂ ಮಾಡ್ಬೋದು ಅದನ್ನ. ಇದು ಹಾಗಲ್ಲ, ಪೇಪರ್ ಕಟ್ಟಿಂಗ್ ಮಾಡ್ಲೇಬೇಕು ಅನ್ನೋದು ಅನಿವಾರ್ಯ ಅಲ್ಲ. ನಾನು ಟ್ರೈನಿಂಗ್ ಕೊಡ್ತೇನೆ, ಬಟ್ ನಾನು ಪೇಪರ್ ಕಟ್ಟಿಂಗ್ ನ ಎಲ್ಲೂ ಹೇಳುದಿಲ್ಲ. ಸರ್, ಈಗ ಇದಕ್ಕೆ ಪೂರಕವಾದಂತಹ ಒಂದು ಸಾಧನಗಳು, ಈಗ ಬಟ್ಟೆ ಆಗ್ಬೋದು ಅಥವಾ ಬಟನ್ ಆಗ್ಬೋದು, ಜಿಪ್ ಆಗ್ಬೋದು, ಇಂಥದ್ದನ್ನೆಲ್ಲ ಸಂಗ್ರಹಿಸುವುದು, ಅದಕ್ಕೆ ಒಳ್ಳೆ ಕ್ವಾಲಿಟಿ ಒಳ್ಳೆ ಗುಣಮಟ್ಟದನ್ನ ಹೇಗೆ ಸಂಗ್ರಹಿಸ್ತೀವಿ? ಮೊದಲನೇ ಸಲ ಅದೊಂದು ಅನುಭವನೇ. ಆ ಅನುಭವನ ತಗೊಂಡು ಒಳ್ಳೇದನ್ನ ಚೂಸ್ ಮಾಡಬೇಕು.
ನಾನ್ ಇವಾಗ ಏನೇ ಬೇಕು ಅಂತಂದ್ರು ನನಗೆ ಯಾವ್ದಾದ್ರು ವಸ್ತುಗಳು ಬೇಕು. ಶುರುನಲ್ಲಿ ಮಾಡ್ತಿದ್ದಂತ ಕೆಲಸದಲ್ಲಿ ನೀವು ಹುಕ್ಸ್ ಹಾಕಿದ್ರೆ 6 ತಿಂಗಳಲ್ಲಿ ತುಕ್ಕು ಹಿಡಿಯುತ್ತೆ, ಬೇಗ ಹೋಗುತ್ತೆ, ಇದು ಬೇಗ ಹೋಗುತ್ತೆ. ನಾವೇನ್ ಮಾಡ್ತೀವಿ, ಒಂದು ಅಂದಾಜು ಮೊತ್ತ ತೆಗಿತೀವಿ. ಒಂದು ಬ್ಲೌಸ್ ಹೊಲಿಲಿಕ್ಕೆ ಇಷ್ಟು ಬಟ್ಟೆ ಬೇಕು, ಲೈನಿಂಗ್ ಬೇಕು, ಅದಕ್ಕೆ ಹುಕ್ಸ್ ಬೇಕು, ನಮ್ ಸಮಯ ಬೇಕು, ಎಲ್ಲವನ್ನು ಕ್ಯಾಲ್ಕುಲೇಷನ್ ಮಾಡಿರ್ತೀವಿ. ಅದ್ರ ಮೇಲೆ ಒಂದು 50 ರೂಪೀಸ್ ಉಳಿಸ್ಬೇಕು ಅಂತ ಯೋಚನೆ ಮಾಡಿರ್ತೀವಿ. ಕಸ್ಟಮರ್ ಡಿಮ್ಯಾಂಡ್ ಇವಾಗ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ. ಆನ್ಲೈನು, ಸೀರಿಯಲ್ಲು, ಮೂವಿ ಅದನ್ನೆಲ್ಲ ನೋಡಿ ಅದರಿಂದ ಅದನ್ನ ನೋಡ್ಬಿಟ್ಟು ಅದೇ ರೀತಿ ಬೇಕು, ಅದನ್ನೇ ವೇರ್ ಮಾಡ್ಬೇಕು, ಆ ತರದ್ದು ಅವ್ರದ್ದಿರತ್ತೆ. ಇವಾಗ ಒಂದು ನೀವು ಈ ಊರ್ ಬಿಟ್ಟು ಬೇರೆ ಊರಿಗೆ ಹೋಗ್ತೀರಿ, ಒಂದು ಬೆಂಗಳೂರು ಅಂತ ಸಿಟಿಗೆ ಹೋಗ್ತೀರಿ, ಅಲ್ಲಿ ಇವಾಗ ಸಿನಿಮಾ ಅಂತ ಬಂತು ಅಂದ್ರೆ ಬೆಂಗಳೂರು ಅಂತಾನೆ ಫಸ್ಟ್ ಹೇಳ್ತಾರೆ. ಅಲ್ಲಿನ ಜನ ವೇರ್ ಮಾಡುವಂತ ಬಟ್ಟೆನ ಇಲ್ಲಿನ ಜನನ ವೇರ್ ಮಾಡಬೇಕು ಈ ಬಜೆಟ್ ಅಲ್ಲಿ ಅಂತ ಕೇಳಿದಾಗ ನಮ್ದು ಕ್ಯಾಲ್ಕುಲೇಷನ್ ಮಾಡಿಯೇ ಮಾಡ್ಕೊಡ್ಬೇಕಾಗತ್ತೆ. ಅಲ್ಲಿನವರು 2000 ರೂಪೀಸ್ ಪರ್ ಬ್ಲೌಸ್ ತಗೊಂಡ್ರು ಅವರ ಒಂದು ದುಡಿಮೆಗೆ, ಅವರ ದಿನಚರಿಗೆ, ಅವ್ರ ಲೈಫ್ ಸ್ಟೈಲಿಗೆ ಸೆಟ್ ಆಗ್ಬಿಡುತ್ತೆ. ಇಲ್ಲಿನವ್ರಿಗೆ ಆಗಲ್ಲ. ಬಟ್ ಆ ಆಸೆನ ಪೂರೈಸ್ಬೇಕಲ್ವಾ ನಾವು. ಕ್ಯಾಲ್ಕುಲೇಷನ್ ಮಾಡ್ಬೇಕಾಗತ್ತೆ, ಬಜೆಟ್ ನೋಡ್ಬೇಕಾಗತ್ತೆ, ನಮ್ದು ನೋಡ್ಬೇಕು, ಅವ್ರದ್ದು ನೋಡ್ಬೇಕು. ಹಾಗಾಗಿ ಚೂಸ್ ಮಾಡುವಾಗ ಒಂದು ಆಚೆ ತುಂಬಾ ಕೆಟ್ಟದ್ದು ಅಲ್ಲ, ತುಂಬಾ ಒಳ್ಳೇದಲ್ಲ, ಮಧ್ಯಮ ಅಂತ ಹೇಳಿ ಒಂದು ಕ್ವಾಲಿಟಿ ಅಂತ ಬರುತ್ತೋ ಅದನ್ನ ಚೂಸ್ ಮಾಡಿ ಕಸ್ಟಮರ್ಗೆ ಕೊಡ್ಬೇಕಾಗತ್ತೆ. ಸರ್, ಈಗ ಬಟ್ಟೆನ ಅವರೇ ತಗೊಬಂದು ಕೊಡ್ತಾರೋ ಅಥವಾ ನೀವೇನ ಸಂಗ್ರಹಿಸಿ ಕೊಡ್ತೀರಾ, ಹೇಗೆ? ಅವರೇ ತಂದು ಕೊಡುವಂತದ್ದು 100ಕ್ಕೆ 95 ಭಾಗದಷ್ಟು ಅವರೇ ತಂದು ಕೊಡ್ತಾರೆ. ಇನ್ ಕೆಲವೊಂದಷ್ಟು ನಮ್ಮ ಹತ್ರ ಕೇಳ್ತಾರೆ. ಇವಾಗ ಹೇಳ್ತಾರಲ್ಲ ಸರ್, ಒಬ್ರಿಗೆ ಪೂರ್ತಿ ಗೊತ್ತಿದೆ ಅಂದ್ರೆ ಅವ್ರು ಅದ್ರ ಬಗ್ಗೆ ಏನು ಜಾಸ್ತಿ ಚರ್ಚೆ ಮಾಡಲ್ಲ. ಇದು ಗೊತ್ತು, ಇದು ಹೀಗೆ ಆಗತ್ತೆ ಅಂತ ಬಿಟ್ಬಿಡ್ತಾರೆ. ಏನೂ ಗೊತ್ತಿಲ್ಲ ಅಂದ್ರೆ ನಮ್ಗೇನು ಗೊತ್ತಿಲ್ಲ, ಗೊತ್ತಿರೋರು ಮಾಡ್ತಾರೆ ಅಂತ ಸುಮ್ನಾಗ್ಬಿಡ್ತಾರೆ. ಈ ಸ್ವಲ್ಪ ತಿಳ್ಕೊಂಡಿರ್ತಾರಲ್ಲ ಅಂತವ್ರನ್ನ ನಿಭಾಯಿಸುವಾಗ ತುಂಬಾ ಆಲೋಚನೆ ಮಾಡಿ ಆ ಬಟ್ಟೆದು ನಮಗೂ ನಮ್ಮ ಕೆಲಸ, ನಮ್ಮ ಸಮಯ ಎಲ್ಲವನ್ನು ನೋಡ್ಕೊಂಡು ಬಟ್ಟೆನ ತಂದು ಮಾಡ್ಕೊಡ್ತೇನೆ. ಇನ್ ಕೆಲವೊಂದು ನೀವೇ ತಂದ್ರೆ ಒಳ್ಳೇದು ಅಂತ ನಾಜೂಕಾಗಿ ಹೇಳ್ತೇನೆ. ಈಗ ಸ್ಥಳೀಯವಾಗಿಯೇ ಬಟ್ಟೆ ಎಲ್ಲ ಸಿಗ್ತದೆ ಅಂದ್ರೆ ಕನಿಷ್ಠ ಒಂದು 12ರಿಂದ 15 ಕಿಲೋಮೀಟರ್ ಹೋಗಿ ತಗೊಂಡ್ಬರ್ಬೇಕು, ತಂದು ಮಾಡ್ಕೊಡ್ಬೇಕು. ಆಮೇಲೆ ಈಗ ಸ್ಯಾರಿಯ ಜೊತೆಗೂ ಕೂಡ ಬ್ಲೌಸ್ ಬಟ್ಟೆ ಬರ್ತದೆ, ಬ್ಲೌಸ್ ಪೀಸಸ್ ಬರ್ತದೆ. ಅದು ಇಲ್ಲದೆ ಹೋದ್ರೆ ಅದಕ್ಕೆ ಕಾಂಬಿನೇಷನ್ ಮಾಡುವಂತದ್ದು ಹೇಗೆ? ಅದು ಇಲ್ಲದೆ ಹೋದ್ರೆ ಸೀರೆಯಲ್ಲಿ ಇರುವಂತ ಒಂದು ಬಣ್ಣ, ಆಮೇಲೆ ಕಸ್ಟಮರ್ ಬಣ್ಣಕ್ಕೆ ಮ್ಯಾಚ್ ಆಗುವಂತ ಬಣ್ಣ, ಎರಡನ್ನು ಹೊಂದಿಸಿ ನಾವು ಮ್ಯಾಚಿಂಗ್ ತಗೊಂಡ್ಬರ್ಬೇಕು. ಅಂದಾಗೆ ಒಂದು 12 ಕಿಲೋಮೀಟರ್ ಹೋಗಿ ಆ ಬಟ್ಟೆಗಳನ್ನ ಚೂಸ್ ಮಾಡಿ ತಗೊಂಡ್ಬಂದು ಮಾಡ್ಕೊಡ್ಬೇಕು. ಆಮೇಲೆ ಬೇರೆ ಬೇರೆ ಗುಣಮಟ್ಟದ ಬಟ್ಟೆಗಳಿರ್ತವೆ. ಅದು ಕಾಟನ್ ಇರ್ಬೋದು, ಟೆರಿಕಾಟ್ ಇರ್ಬೋದು, ಟೆರಿಲಿನ್ ಇರ್ಬೋದು, ಬೇರೆ ಬೇರೆ ರೀತಿಯ ಬಟ್ಟೆಗಳಿರ್ತವೆ. ಹೊಲಿಯುವುದಕ್ಕೆ ಯಾವ್ದು ಸುಲಭ? ಕಾಟನ್ ಬಟ್ಟೆ ತುಂಬಾ ಸುಲಭ. ನಾವೀಗ ಹೊಲಿಗೆ ಕಲಿಸುವಾಗ್ಲೂ ಅಷ್ಟೇ ಅವ್ರಿಗೆ ಮೊದಲನೇ ಸಲ ಬರ್ಬೇಕಾದ್ರೆ ಕಾಟನ್ ಬಟ್ಟೆನ ತಗೊಂಡ್ ಬಾ, ಮೊದಲನೇ ಸಲ ಹೊಲಿತಾ ಇದ್ಯಾ, ಬಟ್ಟೆದು ಗ್ರಿಪ್ ಇರತ್ತೆ ಮಷೀನಿಗೆ, ಮತ್ತೆ ಹೊಲಿಗೆ ನೀವು ಈಸಿಯಾಗಿ ಕಲಿಬಹುದು. ಅದ್ ಕಲ್ತು ಹೊಲಿದಾಗ ಅನ್ಸುತ್ತೆ ನಾನು ಹೊಲಿಬಹುದು ಅನ್ನುವಂತ ನಂಬಿಕೆ ಬರುತ್ತೆ ಅವರಿಗೆ. ಪಾಲಿಸ್ಟರ್ ಬಟ್ಟೆ ಅಥವಾ ಟೆರಿಕೋಟ್ ಬಟ್ಟೆ ಆ ರೀತಿ ತರೋದ್ರಿಂದ ಅವರಿಗೆ ನಂಬಿಕೆ ಹೊರಟೋಗುತ್ತೆ. ಶುರುನಲ್ಲೇ ಬಟ್ಟೆ ತಂದ್ಕೊಂಡು ನಾನು ಹೊಲಿದಿದ್ದು ಹೀಗಾಗೋಯ್ತಾ ಅನ್ನುವಂಥದ್ದು ಬರುತ್ತೆ. ಹಾಗಾಗಿ ಕಾಟನ್ ಬಟ್ಟೆ ಹೊಲಿಲಿಕ್ಕೂ ಸುಲಭ, ಕಲಿತಿರ್ತಾರಲ್ಲ ಅವರಿಗೂ ಒಂದು ನಂಬಿಕೆ ಬರುತ್ತೆ ನಾನು ಹೊಲಿಬಹುದು ಅನ್ನುವಂಥದ್ದು. ಈಗ ಕಾಟನ್ ಬಟ್ಟೆ ಅಥವಾ ಖಾದಿ ಬಟ್ಟೆಯನ್ನ ಬಳಕೆ ಮಾಡೋದಕ್ಕಿಂತ ಮೊದಲು ಒಂದ್ಸರಿ ವಾಶ್ ಮಾಡಬೇಕು ಅಂತ ಹೇಳ್ತೀವಿ. ವಾಶ್ ಮಾಡಿದ ನಂತರ ಕಟಿಂಗ್ ಮಾಡುವಂತಹದ್ದು ಅಥವಾ ನಂತರ ಹೊಲಿದ ನಂತರ ವಾಶ್ ಮಾಡುವಂತದ್ದು? ನಾನು ವೃತ್ತಿ ಶುರು ಮಾಡೋ ಮೊದಲನೇ ದಿನಗಳಲ್ಲಿ ಏನಿತ್ತಲ್ಲ ಆಗ ವಾಶ್ ಮಾಡಿ ಯೂಸ್ ಮಾಡ್ಬೇಕಿತ್ತು. ಇವಾಗಿನ ಬಟ್ಟೆಗಳೇನಿದೆ, ಇವಾಗಿನ ಬಟ್ಟೆಗಳಿಗೆ ವಾಶ್ ಮಾಡ್ಬೇಕು ಅಂತ ಇಲ್ಲ. ಮೊದಲನೇ ಬಟ್ಟೆಗಳು ವಾಶ್ ಮಾಡಿಲ್ಲ ಅಂದ್ರೆ ಹೊಲಿವಾಗ ಚೆನ್ನಾಗಿರೋದು, ಅವ್ರು ಒಂದ್ಸಲ ಅವ್ರು ವಾಶ್ ಮಾಡಿದ್ಮೇಲೆ ನಮ್ಮ ಹತ್ರ ರಿಟರ್ನ್ ಆ ಕೆಲಸ ಬರುತ್ತೆ, ರಿಪೇರಿ ಅಂತ ವಾಪಸ್ ಬರುತ್ತೆ. ಅದು ಹೊಸ ಬಟ್ಟೆ ಹೊಲಿಯೋದಕ್ಕಿಂತ ರಿಪೇರಿ ಕೆಲಸ ಕಷ್ಟ, ಸಮಯ ಜಾಸ್ತಿ ಬೇಕು. ಆಮೇಲೆ ಈಗ ಬೇರೆ ಬೇರೆ ಡಿಸೈನ್ ಬಗ್ಗೆ ಹೇಳಿ. ಈಗ ನೀವು ಯೂಟ್ಯೂಬ್ ಅಂತ ಹೇಳಿರಿ ಅಥವಾ ಬೇರೆ ಬೇರೆ ಮಾಧ್ಯಮಗಳಲ್ಲಿ ಇದರ ಬಗ್ಗೆ ನೀವು ಸ್ಟಡಿ ಮಾಡ್ತಾ ಇರ್ತೀರಿ. ಜನರ ಆಯ್ಕೆಯಲ್ಲಿ ಮಾಡ್ಕೊಳ್ಳುವಂತಹದ್ದು ತುಂಬಾ ಕನ್ಫ್ಯೂಷನ್ ಇರ್ತದೆ, ಅದು ಬೇಕೋ ಇದು ಬೇಕೋ ಅದು ಬೇಕೋ ಅಂತ. ಹೇಗೆ ಅದನ್ನ ಆಯ್ಕೆ ಮಾಡೋದು? ಈಗಿನ ಜನರು ಡಿಪೆಂಡ್ ಆಗಿರೋದೇ ಆನ್ಲೈನ್. ಏನೇ ಕೇಳಿದ್ರು ಆನ್ಲೈನ್. ಸೀರಿಯಲ್ ಅಲ್ಲಿ ನೋಡ್ದೆ, ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ದೆ, ಮೂವಿಯಲ್ಲಿ ನೋಡ್ದೆ, ಫ್ರೆಂಡ್ಸ್ ಒಬ್ರಿಗೆ ಮಾಡಿದ್ರು, ಅವ್ರು ಯಾವ್ದೋ ಸೀರಿಯಲ್ ಅಲ್ಲಿ ನೋಡಿದ್ರಂತೆ, ರೀಲ್ಸ್ ಅಲ್ಲಿ ನೋಡಿದ್ರಂತೆ, ಅಂತವೇ ಇರತ್ತೆ. ಅವರು ಬಟ್ಟೆ ಚೂಸ್ ಮಾಡ್ತಾರೋ ಇಲ್ವೋ, ಅವ್ರು ಏನ್ ಬಟ್ಟೆ ತಂದಿರ್ತಾರೆ, ಇವಾಗ ಒಬ್ರು ಕಾಟನ್ ಬಟ್ಟೆ ತಂದಿರ್ತಾರೆ, ಅವ್ರೊಂದು ಡಿಸೈನ್ ಕೇಳ್ತಾರೆ, ಅದರಲ್ಲಿ ಅವರಿಗೂ ಸೆಟ್ ಆಗ್ಬೇಕು. ಅವ್ರು ಏನ್ ಡಿಸೈನ್ ಕೇಳ್ಕೊಂಡ್ ಬಂದಿರ್ತಾರೋ ಅವರಿಗೂ ಅದು ಖುಷಿ ಆಗ್ಬೇಕು. ಜೊತೆಗೆ ನನಗ್ ಹೊಲಿಗೆಗೂ
ಸಹಾಯ ಆಗಬೇಕು. ನಾನು ಅದರಿಂದ ಮಾಡಿ ಇವಾಗ ಒಂದು ಬ್ಲೌಸ್ ತಂದು ಆ ಬ್ಲೌಸಿಗೆ ಒಂದು ವಿ ಶೇಪಲ್ಲಿ ಒಂದು ನೆಕ್ ಮಾಡಿದ್ರೆ ಚೆನ್ನಾಗಾಗತ್ತೆ ಅನ್ನೋಂಗಿದ್ರೆ ಅವ್ರು ಅದಕ್ಕೆ ವಿ ಕೇಳ್ಕೊಂಡು ಬಂದಿರಲ್ಲ, ಅದಕ್ಕೆ ಅವರು ಯು ಕೇಳ್ಕೊಂಡು ಬಂದಿರ್ತಾರೆ, ಇನ್ಯಾವುದೋ ಸ್ಟಾರ್ ಕೇಳ್ಕೊಂಡು ಬಂದಿರ್ತಾರೆ. ನನಗೆ ವಿ ಹೊಲಿಯೋದು ಅದ್ರ ಮೇಲೆ ಚಂದ ಮತ್ತೆ ನನಗೆ ಸುಲಭ ಎರಡೂ ಇರುತ್ತೆ. ಅದನ್ನ ಅವ್ರಿಗೆ ಅರ್ಥೈಸೋ ಪ್ರಯತ್ನ ಮಾಡಿ ಹೇಳ್ತೇನೆ. ನಾನು ನನ್ನ ಕಸ್ಟಮರಲ್ಲಿ 98% ಜನಗಳೇನಿದ್ದಾರೆ ಅವ್ರಿಗೆ ನಾನು ಅರ್ಥೈಸಿದ್ರೆ ಅರ್ಥ ಆಗುತ್ತೆ. ನಿಂದು ಚಾಯ್ಸ್ ಚೆನ್ನಾಗಿರುತ್ತೆ, ನೀನು ಚೆನ್ನಾಗಿ ಮಾಡ್ಕೊಡ್ತೀಯ, ಅದಕ್ಕೆ ನಿನ್ನ ಹುಡ್ಕೊಂಡು ಬರೋದು ಅಂತ ಕೇಳಿ ಕೊಟ್ಟು ಹೋಗ್ತಾರೆ. ಇನ್ ಕೆಲವೊಂದು 2% ಜನ ಏನಿರ್ತಾರೆ ಅಂದ್ರೆ ಅವರು ಅರ್ಧ ಗೊತ್ತಿರತ್ತಲ್ವಾ, ಅವ್ರು ನಾವು ಹೇಳಿದ್ದನ್ನ ತಗೊಳಕ್ ರೆಡಿ ಇರಲ್ಲ, ಅವ್ರದೇ ಹೇಳ್ತಿರ್ತಾರೆ. ಸೊ ಅದೇ ರೀತಿ ಮಾಡ್ಕೊಡ್ತೀನಿ. ನನಗೆ ಸ್ವಲ್ಪ ಕಷ್ಟ ಆಗುತ್ತೆ ಅದು. ಆಮೇಲೆ ಎಂಬ್ರಾಯ್ಡರಿ ಬಗ್ಗೆ ಹೇಳಿ. ಇದರಲ್ಲಿ ಮಾಡಬೇಕಾಗಿರುವಂತಹ ಎಂಬ್ರಾಯ್ಡರಿ ಈಗ ರೆಡಿಮೇಡ್ ಸಿಗ್ತದೆ ಅಥವಾ ಇದನ್ನ ಸೇರಿಸುವಂತಹದ್ದು, ಈ ಬಗ್ಗೆ? ರೆಡಿಮೇಡ್ ಸಿಗ್ತದೆ ಅನ್ನೋಂತರಲ್ಲಿ ಯಾವುದೇ ರೀತಿಯ ಒಂದು ಸೈಜ್ ಇರಲ್ಲ ಅದಕ್ಕೆ. ಈಗ ಯಾವ ಪರ್ಸನಾಲಿಟಿಗೆ ಯಾವ್ದು ಬೇಕು ಅನ್ನುವಂಥದ್ದು ಇರಲ್ಲ. ಈ ಮೈಕಟ್ಟಿನವರಿಗೆ ಇದೇ ರೀತಿ ಅಂತ ಇರುತ್ತೆ, ಆ ಸೈಜ್ ಅದರಲ್ಲಿ ಇರೋದಿಲ್ಲ. ಹಾಗಾಗಿ ನಾವು ರೆಡಿಮೇಡ್ ಎಂಬ್ರಾಯ್ಡರಿಯನ್ನ ಚೂಸ್ ಮಾಡಬೇಡಿ ಅಂತ ಹೇಳ್ತೇವೆ. ಇವಾಗ ಒಂದು ನಾವೇನ್ ಮಾಡ್ಕೊಡ್ತೀವಿ, ನಾನೇ ಅಂತಲ್ಲ, ನಾನು ಎಂಬ್ರಾಯ್ಡರ್ ಮಾಡ್ತೀನಿ ಅನ್ನೋದಕ್ಕಿಂತ ಬೇರೆ ಯಾರು ಬರೀ ಎಂಬ್ರಾಯ್ಡರ್ ಮಾಡ್ಕೊಂಡು ಅವ್ರದ್ದು ಮಷಿನ್ ಇಟ್ಕೊಂಡು ಮಾಡೋವಂಥವ್ರು ಇರ್ತಾರೆ, ಅವ್ರನ್ನ ಚೂಸ್ ಮಾಡಿ ಹೇಳ್ತೀನಿ. ಅವ್ರ ಹತ್ರ ಮಾಡಿಸೋದ್ರಿಂದ ನಿಮ್ಗೆ ಬೇಕಾಗಿರೋ ಸೈಜ್, ಬೇಕಾಗಿರೋ ಕಲರ್, ಬೇಕಾಗಿರೋ ಡಿಸೈನ್ ಮಾಡಿಸ್ಬೋದು. ರೆಡಿಮೇಡು ಅಷ್ಟು ಒಳ್ಳೇದಲ್ಲ. ನೀವೇನ್ ಬಯಸ್ತಾ ಇರ್ತೀರೋ ಆ ಲುಕ್ ನಿಮ್ಗೆ ಸಿಗೋದಿಲ್ಲ ಕಸ್ಟಮರ್ಗೆ ಕೇಳೋದಿದ್ರೆ. ಇನ್ನು ಬ್ರೈಡಲ್ ಡ್ರೆಸ್ಸಿನ ಬಗ್ಗೆ ಹೇಳಿ. ಬ್ರೈಡ್ ಡ್ರೆಸ್ ಬಗ್ಗೆ ಈಗಲೂ ಸಿಂಪಲ್ ಆಗಿ ಇರುವಂತ ಯೋಚನೆ ಮಾಡುವಂತ ಬ್ರೈಡ್ಸ್ ಇದ್ದಾರೆ. ಅದು 100ಕ್ಕೆ ಒಂದು 3% ಜನ ಇದ್ದಾರೆ. ಬಾಕಿ 98%, 97% ಜನ ಏನಿದ್ದಾರಲ್ಲ, ಸೀರಿಯಲ್ ಲುಕ್ ಬೇಕು, ರೀಲ್ಸ್ ಲುಕ್ ಬೇಕು, ಅದೇ ಇರುತ್ತೆ. ಯಾರ್ದಾದ್ರೂ ಫೋಟೋ ಶೂಟ್ ನೋಡಿರ್ತಾರೆ, ಇವಾಗೆಲ್ಲ ಕೇಳಿರ್ತೀರಿ ಪ್ರೀ ವೆಡ್ಡಿಂಗ್ ಶೂಟ್ ಅಂತ. ನಂದು ಸ್ನೇಹಿತೆ ಮಾಡ್ತಾರೆ ಅದನ್ನ. ಪ್ರೀ ವೆಡ್ಡಿಂಗ್ ಶೂಟ್ ಆಗಿರ್ಬೋದು, ಮೇಕಪ್ ಆಗಿರ್ಬೋದು, ಎಲ್ಲಾನು ಮಾಡ್ತಾರೆ. ಅವರು ಅಷ್ಟೇ ನನಗೆ ತುಂಬಾ ಅಂದ್ರೆ ತುಂಬಾ ಸಜೆಷನ್ ಕೊಡ್ತಾರೆ. ಅವ್ರ ಕಡೆಯಿಂದ ತಗೊಂಡಿರೋ ಮಾಹಿತಿ ಪ್ರಕಾರ ನಾನು ನನ್ನ ವೃತ್ತಿಯಲ್ಲಿ ತುಂಬಾ ಸುಧಾರಣೆ ಮಾಡ್ಕೊಂಡಿದ್ದೀನಿ. ಒಂದಿಷ್ಟು ಫಿನಿಶಿಂಗ್ ಆಗಿರ್ಬೋದು, ಆಮೇಲೆ ಒಂದಿಷ್ಟು ಡಿಸೈನ್ಸ್ ಆಗಿರ್ಬೋದು, ಆಮೇಲೆ ಕಸ್ಟಮರ್ದು ಕ್ವಾಲಿಟಿ ಅಂತ ಕೇಳಿದ್ರೆ ನಾನು ಅವರನ್ನೇ ಕೇಳಬೇಕು. ಅವ್ರ ಕ್ವಾಲಿಟಿ ಬಗ್ಗೆ ಅವ್ರು ಕೊಡೋಷ್ಟು ಪ್ರಾಮುಖ್ಯತೆ, ಅವ್ರು ನಮಗ್ ಲಾಸ್ ಆದ್ರೂ ಪರವಾಗಿಲ್ಲ, ನಿನ್ ಕ್ವಾಲಿಟಿ ಕೊಡು, ಜನ ಬರ್ತಾರೆ ಅನ್ನುವಂಥದ್ದನ್ನ ಜಾಸ್ತಿ ಹೇಳ್ತಾಳೆ. ಹಾಗಾಗಿ ಈಗಿನ ಬ್ರೈಡ್ಸ್ ಅಂತ ಬಂತು ಅಂದ್ರೆ ಎಲ್ಲರೂ ಗ್ರ್ಯಾಂಡ್ ಲುಕ್ ಅನ್ನೇ ಜಾಸ್ತಿ ಲೈಕ್ ಮಾಡ್ತಾರೆ. ಯಾರಾದ್ರೂ ಸಿಂಪಲ್ ನೋರ್ ಬಂದ್ರು ಅಂದ್ರೆ ನಮ್ಗೆ ಆಶ್ಚರ್ಯ ಆಗತ್ತೆ, ಓಹ್ 100ರಲ್ಲಿ ಒಬ್ರು ನಮ್ಗೆ ನೋಡ್ಲಿಕ್ಕೆ ಸಿಕ್ಕಿದ್ರು ಅಂತ. ಹಾಗಾಗಿ ಅದ್ರದ್ದು ವರ್ಕ್ ಅಂತ ಬಂತು ಅಂದ್ರೆ ಇವಾಗೆಲ್ಲ ನೀವು ಕೇಳಿರ್ಬೋದು, ಆರಿ ವರ್ಕ್ ಅಂತ ಉಂಟು. ಎಂಬ್ರಾಯ್ಡರ್ ಕೂಡ ಚೂಸ್ ಮಾಡಲ್ಲ, ಆರಿ ವರ್ಕ್ ಅಂತ ಬರುತ್ತೆ. ಅದಕ್ಕಷ್ಟು ಲೈಫ್ ಕೂಡ ಇಲ್ಲ. ಇವಾಗ ನೀವು ಆರಿ ವರ್ಕ್ ಮಾಡಿಸಿದ್ರೆ ಒಂದು 2 to 3 years, 2 ರಿಂದ 3 ವರ್ಷಕ್ಕೆ ಅದ್ರದ್ದು ಸೌಂದರ್ಯ ಇರುತ್ತೆ, ಅದೇನ್ ಚಂದ ಇರುತ್ತೆ, ಅದು ಹಾಳಾಗಿ ಹೋಗುತ್ತೆ. ಆದ್ರೂ ಒಂದು ದಿನದ ಲುಕ್ಕೇ ಇಂಪಾರ್ಟೆಂಟ್. ಒಂದ್ ದಿನಕ್ಕೆ ಚೆನ್ನಾಗಿ ಕಾಣಿಸ್ಬೇಕು, ಫೋಟೋಸ್ ಚೆನ್ನಾಗಿ ಬರಬೇಕು, ಅದು ಜಾಸ್ತಿ ಈಗಿನ ಜನರೇಷನ್ಗೆ. ಹಾಗಾಗಿ ಅದನ್ನೇ ಜಾಸ್ತಿಯಾಗಿ ಚೂಸ್ ಮಾಡ್ತಾರೆ. ಕನಿಷ್ಠ ಅಂದ್ರೂ ಒಂದ್ ಆರಿ ವರ್ಕ್ ನೀನ್ ಮಾಡಿಸಿ ಬ್ಲೌಸ್ ಮಾಡ್ಕೊಳ್ತೀನಿ ನಾನು ಅಂತ ಅಂದ್ರೆ ಕನಿಷ್ಠ ಅಂದ್ರೂ ಒಂದ್ 3,000 ರೂಪಾಯಿ ಬೇಕು. ಜಾಸ್ತಿ ಗರಿಷ್ಠ ಮಟ್ಟಕ್ಕೆ ಹೋಗ್ತೀನಿ ಒಂದ್ ಬ್ಲೌಸಿಗೆ ಅಂತ ಅಂದ್ರೆ ಹೊರಗಡೆ ಮಾಡೋದಾದ್ರೆ 80 to 1 lakh ವರೆಗೂ ಮಾಡ್ತಾರೆ, 1 ಗ್ರಾಮ್ ಗೋಲ್ಡ್ ಪ್ಲೇಟೆಡ್ ಬೀಡ್ಸ್ ಗಳನ್ನ ಯೂಸ್ ಮಾಡಿ. ಇಲ್ಲ ಅಂತ ಅಂದ್ರೆ ನಾರ್ಮಲ್ ಆಗಿ ನಾನು ನನ್ನ ವೃತ್ತಿ ಜೀವನದಲ್ಲಿ ಜಾಸ್ತಿ ಅಂದ್ರೆ 1 ಲಕ್ಷದ ಸ್ಯಾರಿವರೆಗೂ ಹೊಲ್ದಿದ್ದೇನೆ. ಅದಕ್ಕೆ ಒಂದು 30,000ದವರೆಗೂ, 25-30,000ದವರೆಗಿನ ಬ್ಲೌಸ್ ಗಳನ್ನ ಮಾಡ್ಕೊಟ್ಟಿದ್ದೇನೆ. ಆಮೇಲೆ ಈಗ ಈ ಹೊಲಿಗೆ ಮಿಷಿನ್ ಅಥವಾ ಸ್ವಿಂಗ್ ಮಿಷಿನ್ ಇದೆಯಲ್ಲ, ಇದರಲ್ಲಿ ಯಾವ ರೀತಿ ಒಂದು ಸುಧಾರಣೆ ಆಗಿದೆ ನಿಮ್ಮ ಫ್ಯಾಷನ್ಗೆ ಪೂರಕವಾಗಿ? ತುಂಬಾ ಸುಧಾರಣೆ ಆಗಿದೆ. ತುಂಬಾ ಅಂದ್ರೆ ತುಂಬಾ. ಮೊದಲು ಕಾಲಲ್ಲೇ ತುಳಿಬೇಕಿತ್ತು, ಮತ್ತೆ ಮಷೀನ್ ಅಲ್ಲಿ ಅಷ್ಟು ವೇಗ ಇರಲಿಲ್ಲ. ಈಗ ತುಂಬಾ ಅಂದ್ರೆ ಇವಾಗ ಏಕೆಂದ್ರೆ ಒಂದು ಸೆಟ್ ಮಾಡಿ ಇಟ್ಕೊಂಡು ಒಂದು ಸ್ಟಿಚ್, ಒಂದು ಬಟ್ಟೆಗೆ 2-3 ರೀತಿಯ ಹೊಲಿಗೆಗಳು ಬೇಕಾಗ್ತದೆ. ಓರ್ಲಕ್ ಆಗಿರ್ಬೋದು, ಪಿಕೋ ಆಗಿರ್ಬೋದು, ನಾರ್ಮಲ್ ಸ್ಟಿಚ್ ಆಗಿರ್ಬೋದು. ಒಂದೇ ಮಷೀನ್ ಅಲ್ಲಿ ಎಲ್ಲ ವ್ಯವಸ್ಥೆ ಉಂಟು. ಕರೆಂಟ್ ಮೂಲಕ ನಾವು ಸೆಟ್ ಮಾಡ್ಕೊಂಡು ಮಾಡ್ತೀವಿ. ನಮ್ದೊಂದು ಅರ್ಧ ಗಂಟೆ ಅದ್ರ ಮೇಲೆ ಇಟ್ಬಿಟ್ರೆ ನಾವು ಅದನ್ನ ಈ ನಾರ್ಮಲ್ ಶುರುವಿನಲ್ಲಿ ನಾನು ಏನ್ ಮಷಿನ್ ತಗೊಂಡಿದ್ದೆ ಆ ಮಷೀನಿಗೆ ಕಂಪೇರ್ ಮಾಡಿ ಇವಾಗ ಹೇಳೋದಿದ್ರೆ ಅದ್ರಲ್ಲಿ ನಾನು 3 ತಾಸು ಹಾಕ್ತಿದ್ದಂತ ಸಮಯನ ಈಗ ಅರ್ಧ ಗಂಟೆಲಿ ಹಾಕ್ಬೋದು. ಹೊಲಿಗೆ ಅಂತ ಅಷ್ಟು ಇಂಪ್ರೂವ್ ಆಗಿದೆ, ಅಷ್ಟು ಸುಧಾರಣೆ ಬಂದಿದೆ ಅದರಲ್ಲಿ. ತರಬೇತಿಯನ್ನು ಕೂಡ ನೀವು ಕೊಡ್ತಾ ಇದ್ರಿ, ಹೊಲಿಗೆ ತರಬೇತಿ. ಇದರ ಬಗ್ಗೆ ಹೇಳಿ. ಹೊಲಿಗೆಯನ್ನ ವೃತ್ತಿಯಾಗಿ ಆಯ್ಕೆ ಮಾಡಿಕೊಳ್ಳುವವರಿಗೆ ಏನು ಆಸಕ್ತಿ ಇರಬೇಕು ಅಂತ? ಪೇಷನ್ಸ್ ಬೇಕು, ತಾಳ್ಮೆ ಬಹು ಮುಖ್ಯ. ಮುಖ್ಯವಾಗಿ ನನ್ನ ವೃತ್ತಿಯಲ್ಲಿ ಇವಾಗ ಹೇಗಿರುತ್ತೆ ಅಂತ ಅಂದ್ರೆ ನಾವು
ಎಷ್ಟೇ ಕೆಲಸ ಮಾಡಿದ್ರು ಎಷ್ಟೇ ಅನುಭವ ಇದ್ರೂ ಕೆಲವೊಂದು ಸಲ ನಮ್ಮಿಂದ ತಪ್ಪಾಗತ್ತೆ. ಕಸ್ಟಮರ್ ನಮ್ಮ ಮೇಲೆ ಎಷ್ಟು ರೇಗಿದ್ರು ತಡ್ಕೊಳ್ಳುವಷ್ಟು ಸಹನೆ ಬೇಕು. ಬ್ಲೌಸ್ ನಾವು ಹೊಲಿಗೆ ಕಲಿಬೇಕಾದ್ರೆ ನಮ್ದು ಮೇಡಮ್ ನಮ್ಮ ಹತ್ರ ಕೇಳೋರು, ಹೊಲಿಗೆ ಎಂದರೇನು? ಹೊಲಿಗೆ 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 ಅಂದರೆ ಬಿಚ್ಚಿ ಬಿಚ್ಚಿ ಹೊಲಿಯೋದೇ ಹೊಲಿಗೆ, ಬಿಚ್ಚಿ ಬಿಚ್ಚಿ ಕಲಿಯೋದೇ ಹೊಲಿಗೆ. ಅಷ್ಟು ತಾಳ್ಮೆ ಇರಬೇಕು. 1 ಇಂಚ್ ಬಟ್ಟೆಯಲ್ಲೂ 3 ಹೊಲಿಗೆ ಹಾಕಿ ಅದನ್ನ ಬಿಚ್ಚಿ ಮತ್ತೆ ಹೊಲಿಯುವಷ್ಟು ಸಹನೆ ಇದೆ ನಿಮ್ಮಲ್ಲಿ ಅಂದ್ರೆ ಅದು ಹೊಲಿಗೆ. ಅಷ್ಟು ಸಹನೆ ಬೇಕು. ಏನೋ ವೇಗವಾಗಿ ಮಾಡ್ಬಿಡ್ತೀನಿ ಅಂತ ಅಂದ್ರೆ ಆಗೋದಿಲ್ಲ. ಮತ್ತೆ ಹೇಳ್ತಾರೆ ಕೂದಲು ಉಗುರು ಆಗಿರ್ಬೋದು, ಕತ್ತರಿಸದೆ ಮತ್ತೆ ಬರುತ್ತೆ ಅನ್ನುವಂತ ನಂಬಿಕೆ ಉಂಟು. ಹೊಲಿಗೆ ಆಗಲ್ಲ, ತಾಳ್ಮೆ ಇಟ್ಕೊಂಡೇ ಕಟ್ ಮಾಡಬೇಕು. ತಾಳ್ಮೆ ಇಲ್ಲದೆ ನೀವು ಕಟ್ ಮಾಡಿದ್ರಿ ಅಂತ ಅಂದ್ರೆ ಹೋಯ್ತದು, ಮತ್ತದು ಬೆಳೆಯುವುದಿಲ್ಲ, ಮತ್ತದನ್ನ ಜೋಡಿಸ್ಲಿಕ್ಕೆ ಬರುವುದಿಲ್ಲ. ಜೋಡಿಸಿದ್ರು ಅದೊಂದು ಕಲೆ ಆಗತ್ತೆ. ಎಲ್ಲಿ ಕತ್ತರಿಸ್ಬೇಕು, ಎಲ್ಲಿ ಸಹನೆ ಬೇಕು, ಯಾವುದೋ ಲಕ್ಷ್ಯದಲ್ಲಿ ಇನ್ಯಾವುದೋ ಗಮನದಲ್ಲಿದ್ದು ಇದನ್ನ ಮಾಡ್ತೀನಿ ಅಂದ್ರೆ ಆಗೋದಿಲ್ಲ. ಹೊಲಿಗೆ ಕಲಿಯೋರಿಗೆ ಮುಖ್ಯವಾಗಿ ಬೇಕಾಗಿರೋದು ತಾಳ್ಮೆ ಮತ್ತು ಆಸಕ್ತಿ, ಅದೆರಡು ಬೇಕೇ ಬೇಕು. ಹೊಲಿಗೆ ಅಂತಲ್ಲ, ಹೆಣ್ಣು ಮಕ್ಕಳು ಈಗಿನ ಒಂದು ಜಮಾನದಲ್ಲಿ, ಈಗಿನ ಒಂದು ಜನರೇಷನ್ ಅಲ್ಲಿ ಮುಖ್ಯವಾಗಿ ವೃತ್ತಿ ಅಂತ ಅವ್ರ ಕೈಯಲ್ಲಿ ಒಂದಿರಬೇಕು. ಶಿಕ್ಷಣ ಮಾಡಿ ಜಾಬ್ ಮಾಡ್ತೀನಿ, ಅದರಲ್ಲಿ ಇಂಟ್ರೆಸ್ಟ್ ಇದೆ, ಓಕೆ ಮಾಡಿ. ನಂದು ಫ್ಯಾಷನ್ನು, ನಾನು ಇನ್ನೊಂದು ಫೀಲ್ಡ್ ಚೂಸ್ ಮಾಡ್ತೀನಿ, ಮಾಡಿ. ಒಟ್ಟಿನಲ್ಲಿ ನಿಮ್ಮದು ಅಂತ ಒಂದು ವೃತ್ತಿ ಬೇಕೇ ಬೇಕು. ಏನೂ ಇಲ್ಲ, ಹೊರಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಮನೇಲಿ ಬಿಡೋದಿಲ್ಲ, ಕಂಡೀಷನ್ಸ್ ಇದೆ, ರೂಲ್ಸ್ ಇದೆ, ಜವಾಬ್ದಾರಿಗಳು ತುಂಬಾ ಉಂಟು. ಹೊಲಿಗೆಯನ್ನು ಚೂಸ್ ಮಾಡಿ. ನೀವು ಮನೆಯಲ್ಲೇ ಕೂತು ಮಾಡಬಹುದು. ನೀವು ಚೆನ್ನಾಗಿ ಮಾಡಿದ್ರಿ ಅಂದ್ರೆ ನೀವು ಮನೆಯಲ್ಲ ಪಾತಾಳದಲ್ಲಿ ಇದ್ರು ಹುಡ್ಕೊಂಡು ಬಂದು ಮಾಡ್ತಾರೆ. ಇವನ್ ನನಗೆ ಶುರುನಲ್ಲಿ ಅಂಗಡಿ ಮಾಡುವಾಗ ಸರ್ಕಲ್ ಇರ್ಲಿಲ್ಲ. ನನ್ನ ಲೈನಲ್ಲಿ ಒಂದು 5-6 ಶಾಪ್ಗಳಿತ್ತು, ಯಾವ್ದೊಂದು ಶಾಪ್ ಓಪನ್ ಇಲ್ಲ, ಒಂದೇ ಶಾಪ್ ನಂದು. ಸರ್ಕಲ್ ಅಲ್ಲ, ಜನ ಬರಲ್ಲ. ಬರ್ತಾರೆ. ನಾನು ಅಂಗಡಿ ಶುರು ಮಾಡಿದ ಮೊದಲನೇ ದಿನದಿಂದ ಈವರೆಗೂ ನನ್ನ ಸ್ವಂತ ದುಡ್ಡಲ್ಲಿ ನನ್ನ ಅಂಗಡಿದ ಬಾಡಿಗೆ ಆಗಿರ್ಬೋದು, ಕೆಲಸದವ್ರಿಗೆ ಸಂಬಳ ಆಗಿರ್ಬೋದು, ಏನನ್ನೂ ಕೊಟ್ಟಿಲ್ಲ. ನಾನು ಕೆಲಸ ಮಾಡಿ ನನ್ನ ಲಾಭದಲ್ಲೇ ಪ್ರತಿಯೊಂದನ್ನು ಮಾಡಿದೆ. ಮೊದಲನೇ ತಿಂಗಳಿಂದ ಈವರೆಗೂ ನನಗೆ ಒಂದು ದಿನವೂ ಅದರಲ್ಲಿ ಲಾಸ್ ಅಂತ ಆಗ್ಲಿ, ಬೇಡ ಅಂತ ಆಗ್ಲಿ ಅನ್ಸಿಲ್ಲ. ಕೆಲಸದ ಒತ್ತಡ ರಾಶಿ ಇದೆ ಅಂದಾಗ ನಿಭಾಯಿಸೋದಕ್ಕಾಗದೆ ಬೇಡ ಅನ್ಸಿದ್ದುಂಟು. ಬಟ್ ಕೆಲಸ ಇಲ್ಲದೆ ನಂಗೆ ದುಡಿಮೆ ಇಲ್ಲ, ಇದ್ರಲ್ಲಿ ಕಷ್ಟ, ನಂಗೆ ಕೆಲಸ ಬರ್ತಿಲ್ಲ ಅನ್ನೋದಕ್ಕೆ ನಾನು ಬಂದ್ ಮಾಡ್ಬೇಕು ಅಥವಾ ಕೆಲಸ ಈ ವೃತ್ತಿ ಚೂಸ್ ಮಾಡಿ ತಪ್ಪು ಮಾಡಿದೆ ಅಂತ ಒಂದಿನವೂ ಅನ್ಸಿಲ್ಲ. ಈ ಹಂತದಲ್ಲಿ ನಿಮ್ಮ ಅಮ್ಮ ಏನ್ ಹೇಳ್ತಾರೆ? ಕೆಲವೊಮ್ಮೆ ರೇಗಿಸ್ಲಿಕ್ಕೆ ಹೇಳ್ತಾರೆ. ಅವತ್ತು ಹೋಗಲ್ಲ ಅಂತ ಕ್ಲಾಸ್ ಬಿಟ್ಟು ಬಂದಿದ್ಯಲ್ಲ, ಒಂದ್ ಬ್ಲೌಸ್ ಬಿಚ್ಚದೆ ಇದ್ದಿದ್ರೆ ಇವತ್ತಿನ ಟೈಲರ್ ಆಗ್ತಾ ಇರ್ಲಿಲ್ಲ ಅಂತ. ಇನ್ನೊಂದ್ಸಲ ಹೇಳ್ತಾರೆ, ನನ್ನ ಮಗ ನಂದು ಗರ್ವ. ಈಗ್ಲೂ ಅಷ್ಟೇ, ಅವರು ಏನಾದ್ರೂ ಬೇಕೆಂದ್ರೆ ಹೆಮ್ಮೆಯಿಂದ ಕೇಳ್ತಾರೆ, ಮಗ ನಂಗಿಂತದೊಂದು ಬೇಕು ಅನ್ನುವಂಥದ್ದನ್ನ. ಅವರು ಕೇಳುವಾಗ ನನ್ಗೆ ಅನ್ಸೋದು, ನಮ್ಮಮ್ಮ ನಾನು ಹೇಳ್ತೇನೆ ರೇಗಿಸುವಾಗ, ನೀನೆಲ್ಲ ಕಲ್ಸಿದ್ದು ನಂಗೆ ಜಯಶ್ರೀ ಮೇಡಮ್ ಅಂತ. ಹೋಗು ಜಯಶ್ರೀ ಮೇಡಮ್ಗೆ ಹೆಲ್ಪ್ ಮಾಡ್ಕೊಂಡಿದ್ಬಿಡು, ಈಗ್ಲೂ ಉಗ್ಸಾಕೊಂಡಿರು ಅಂತ ಹೇಳ್ತಾರೆ. ಬಟ್ ಅವರು ಅವತ್ತು ಹೇಳ್ಬೇಕು ಅಂತಂದ್ರೆ ನಾನು ಹೋಗಲ್ಲ ಅಂತ ಹಠ ಮಾಡಿದಾಗ ನಂಗೆ ಹೊಡೆದಿದ್ದಾರೆ. ಯಾವ ಮಟ್ಟಿಗೆ ಅಂದ್ರೆ ನಡಿಲಿಕ್ಕೆ ಆಗ್ತಿರ್ಲಿಲ್ಲ ನಂಗೆ. ಅವರೇ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಬಂದಿದ್ದಾರೆ. ಆ ಮಟ್ಟಿಗೆ ಹೊಡೆದು, ನೀ ಈ ಫೀಲ್ಡ್ನೇ ಚೂಸ್ ಮಾಡು, ಬೇರೆ ಯಾವ್ದನ್ ಮಾಡಿದ್ರು ನೀನ್ ಎಲ್ರಲ್ಲಿ ಒಬ್ಳಾಗಿರ್ಬಾರ್ದು ಅಂತ. ಇವಾಗ ತುಂಬಾ ಹೆಮ್ಮೆ ಉಂಟು ನಮ್ಮಮ್ಮಂಗೆ. ಹೇಳ್ತಾರೆ, ನನ್ನ ಮಗಳು ದೊಡ್ಡವಳು, ಕ್ಲಾಸ್ ಕೊಡ್ತಾಳೆ, ಶಾಪ್ ಮಾಡ್ಕೊಂಡಿದ್ದಾಳೆ, ತೊಂದರೆ ಇಲ್ಲ, ಅವಳ ಜೀವನವನ್ನ ಅವಳು ಕಟ್ಟು ರೂಪಿಸ್ಕೊಂಡು ನಿಂತಿದ್ದಾಳೆ. ನನಗೆ ಒಂದು ಕಷ್ಟ ಅಂತಂದ್ರೆ ನನ್ನ ಮಗಳಿದ್ದಾಳೆ ಅನ್ನೋ ಧೈರ್ಯ ಉಂಟು. ನನ್ನ ಮಗಳು ದುಡಿಮೆ ಚೆನ್ನಾಗಿ ಮಾಡ್ತಾಳೆ, ಅವಳು ಏನೇ ಒಂದು ಪ್ರಾಬ್ಲಮ್ ಅಂದ್ರೂ ನನ್ನ ಮಗಳು ಅನ್ನೋ ಧೈರ್ಯ ನಂಗುಂಟು ಅಂತ ತುಂಬಾ ಹೆಮ್ಮೆಯಿಂದ. ಎಲ್ಲೇ ಹೋದ್ರೂ, ಯಾವುದೇ ಕ್ಷೇತ್ರದಲ್ಲಿ ಆಗಿರ್ಬೋದು, ಒಂದು ನಾರ್ಮಲ್ ಆಗಿ ಒಂದು ಮದುವೆ ಫಂಕ್ಷನ್ಗೆ ಹೋದ್ರೂ ಅವ್ರಿಗೆ ಮಗಳ ಹೆಸರು ಹೇಳಿ ಬಂದ್ರೆ ಸಮಾಧಾನ, ಅಷ್ಟು ಹೆಮ್ಮೆ ಉಂಟು. ಬಹಳ ಸಂತೋಷ ಯಮುನಾ ಅವರೇ. ಟೈಲರಿಂಗ್ ಅಥವಾ ಹೊಲಿಗೆಯನ್ನ ನೀವು ವೃತ್ತಿ ಜೀವನವಾಗಿ ಆಯ್ಕೆ ಮಾಡ್ಕೊಂಡಿದ್ರಿ. ಅದರಲ್ಲಿ ಸಾಕಷ್ಟು ಸುಧಾರಣೆ, ಸಾಕಷ್ಟು ಸಾಧನೆಯನ್ನು ಕೂಡ ಮಾಡಿದ್ರಿ. ನಿಮ್ಮ ಅಮ್ಮನ ಒಂದು ಮಾರ್ಗದರ್ಶನವನ್ನ ಸರಿಯಾಗಿ ಪಾಲಿಸಿಕೊಂಡು ಮುಂದುವರೆದಿದ್ದೀರಿ. ನಿಮ್ಮ ಅನುಭವನ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ತುಂಬಾ ಥ್ಯಾಂಕ್ ಯು. ನಂಗೆ ಇದೊಂದು ಅವಕಾಶ ಕೊಟ್ಟಿದ್ದಕ್ಕೆ. ತುಂಬಾ ಜನ ಈ ರೀತಿ ನಮ್ದು ಅನುಭವನ ಹಂಚ್ಕೋಬೇಕು ಅಂತ ಕಾಯ್ತಿರ್ತಾರೆ. ಅದರಲ್ಲಿ ನನ್ನನ್ನು ಗುರುತಿಸಿ ಇಲ್ಲಿ ತನಕ ಕರ್ಕೊಂಡ್ಬಂದು ನಿಮ್ ಜೊತೆ ಕೂತು ಮಾತಾಡ್ಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು.